ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ನಿಮಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಕೇವಲ 2 ಪದಾರ್ಥಗಳನ್ನು ಮಾತ್ರ ಬಳಸ್ಕೊಂಡು ಸಖತ್ ರುಚಿಯಾದಂತಹ ಸ್ವೀಟ್ ಮಾಡುವ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ. ವಿಡಿಯೋನ ಮಿಸ್ ಮಾಡದೆ ಲಾಸ್ಟ್ವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿದ ನಂತರ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ಈ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಮೊಸರು ಬೇಕು ನಮಗೆ. ಇನ್ನೊಂದು ಪದಾರ್ಥ ಯಾವುದು ಅಂತೇಳಿ ಮುಂದೆ ತೋರಿಸ್ತೀನಿ. ಈ ಮೊಸರು ನಾನು ತಗೊಂಡಿದ್ದೀನಲ್ವಾ, ಅದು ಗಟ್ಟಿಯಾಗಿರೋದ್ರಿಂದ ನಾನು ಹಾಗೇನೆ ಬಳಸ್ತೀನಿ. ಗಟ್ಟಿ ಇಲ್ಲ ನಿಮ್ಮ ಮನೇಲಿ ಮೊಸರು ತಗೊಳ್ಳೋದು ಅಂತಿದ್ರೆ ನೀವು ಈ ರೀತಿ ಫಾಲೋ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಸ್ಟ್ರೈನರ್ ಒಳಗಡೆ ಕಾಟನ್ ಬಟ್ಟೆನ, ತೆಳುವಾದ ಕಾಟನ್ ಬಟ್ಟೆನ ಇಟ್ಕೊಂಡು ಈ ಮೊಸರು ಏನಿದೆ ನೋಡಿ, ನೀರಿರುವ ಮೊಸರನ್ನ ಅದರೊಳಗಡೆ ಹಾಕಿ ಇಡಿ. ಅಳತೆ ಮಾಡಿನೇ ಹಾಕಿಡಿ. ಒಂದು 10ರಿಂದ 15 ನಿಮಿಷ ಬಿಟ್ರೆ ಅದು ನೀರೆಲ್ಲ ಕೆಳಗಡೆ ಬರುತ್ತೆ, ಗಟ್ಟಿಯಾದ ಮೊಸರು ಸಿಗುತ್ತೆ. ನಾನೀಗ ಗಟ್ಟಿಯಾಗಿರುವ ಮೊಸರು ಆಗಿರೋದ್ರಿಂದ ನೀರನ್ನ ಸಪ್ರೇಟ್ ಮಾಡ್ತಾ ಇಲ್ಲ, ಹಾಗೇನೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಮೆಷರಿಂಗ್ ಕಪ್ ಅನ್ನ ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ಅಳತೆ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ನಾನು ಇದು ಪೂರ್ತಿಯಾಗಿ ಮೊಸರನ್ನ ಸ್ವೀಟ್ ಮಾಡೋದಕ್ಕೆ ಬಳಸ್ತಾ ಇಲ್ಲ, ನಮಗೆ ಕೇವಲ 1 ಕಪ್ ಸಾಕಾಗುತ್ತೆ. ಈಗ ಮೊಸರನ್ನ ನಾನು ಅಳತೆ ಮಾಡಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ. 1 ಕಪ್ ಆಗುವಷ್ಟು ಮೊಸರನ್ನ ತಗೊಂಡಿದ ನಂತರ, ಅಂದ್ರೆ ಅಳತೆ ಮಾಡಿದ ನಂತರ ಒಂದು ಬೌಲ್ಗೆ ಹಾಕೊಳ್ಳಿ. ಅದು ಪೂರ್ತಿಯಾದ ಮೊಸರನ್ನ ಬೌಲ್ಗೆ ಹಾಕೊಂಡು 1ರಿಂದ 2 ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ. ನಾನಿಲ್ಲಿ ವಿಸ್ಕನ್ನು ಬಳಸಿ ಮಿಕ್ಸ್ ಮಾಡ್ತಿದ್ದೀನಿ. ನಿಮ್ಮನೇಲಿ ವಿಸ್ಕ್ ಇಲ್ಲ ಅಂದರೆ ಪರವಾಗಿಲ್ಲ, ಸ್ಪೂನ್ ಅಥವಾ ಯಾವುದಾದ್ರೂ ಸೌಟನ್ನು ಬಳಸಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ಮಿಕ್ಸ್ ಮಾಡಿದ ನಂತರ ನಾನು ಯಾವ ಕಪ್ನಲ್ಲಿ ಮೊಸರು ತಗೊಂಡಿದ್ದೀನಲ್ವಾ, ಅದೇ ಕಪ್ನಲ್ಲೇ 3/4 ಕಪ್ ಆಗುವಷ್ಟು ಕಂಡೆನ್ಸ್ ಮಿಲ್ಕ್ ಅಥವಾ ಮಿಲ್ಕ್ ಮೇಡ್ ಅಂತ ಏನು ಕರೀತಾರೆ ನೋಡಿ, ಅದನ್ನು ತಗೊಂಡಿದ್ದೀನಿ. ಈ 2 ಪದಾರ್ಥ ಮಾತ್ರ ಸಾಕು ಈ ಸ್ವೀಟ್ ಅನ್ನ ಮಾಡೋದಕ್ಕೆ. ಮಿಲ್ಕ್ ಮೇಡ್ ಇಲ್ಲ ಅನ್ನೋದಾದ್ರೆ ನೀವು ಇದೇ ಅಳತೆನಲ್ಲೇ ಸಕ್ಕರೆ ಪೌಡರ್ ಅನ್ನ ಕೂಡ ಸೇರಿಸಬಹುದು, ಪರವಾಗಿಲ್ಲ. ನಾನು ಈ ರೆಸಿಪಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಕಂಡೆನ್ಸ್ ಮಿಲ್ಕ್ ರೆಸಿಪಿನ. ಈ ಚಾನಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ಮಾಡೋದು ಗೊತ್ತಿಲ್ಲ ಅಂದ್ರೆ ಸರ್ಚ್ ಮಾಡಿ ನೋಡಿ, ತಿಳಿದುಕೊಳ್ಳಿ. ಮೊಸರಿನ ಜೊತೆಗೆ ಕಂಡೆನ್ಸ್ ಮಿಲ್ಕ್ ಏನಿದೆ ನೋಡಿ ಚೆನ್ನಾಗಿ ಬೆರೆತ ನಂತರ ಒಂದು ಬೌಲನ್ನು ತಗೊಂಡು ಈ ಒಂದು ಮಿಕ್ಸ್ ಅನ್ನ ಅದಕ್ಕೆ ಹಾಕೊಳ್ಬೇಕು ಪೂರ್ತಿಯಾಗಿ. ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವಾ, ಈ ರೀತಿ ಹಾಕೊಳ್ಳಿ. ತುಪ್ಪ, ಎಣ್ಣೆ, ಬೆಣ್ಣೆ ಯಾವುದನ್ನು ಕೂಡ ಬೌಲ್ಗೆ ಅಪ್ಲೈ ಮಾಡುವ ಅಗತ್ಯ ಇಲ್ಲ, ಹಾಗೇನೆ ಹಾಕೊಂಡ್ಬಿಡಿ. ಹಾಕೊಂಡಿದ್ದಾದ ನಂತರ ನಾನೀಗ ಟೂತಿ ಫ್ರೂಟಿ ಏನಿದೆ ನೋಡಿ, 3 ಕಲರ್ ಅಲ್ಲಿ ಇರೋದನ್ನ ತಗೊಂಡಿದ್ದೀನಿ ಕಟ್ ಮಾಡ್ಕೊಂಡು. ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದು ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ತಿನ್ನೋವಾಗ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದನ್ನ ಹಾಕ್ತಾ ಇದ್ದೀನಿ. ಇದು ಹಾಕ್ದೇ ಇದ್ರೆ ಕೂಡ ಪರವಾಗಿಲ್ಲ, ವಿಡಿಯೋಗೋಸ್ಕರ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರುವ ರೀತಿಯಲ್ಲಿ ಟೂತಿ ಫ್ರೂಟಿಯನ್ನ ಹಾಕೊಂಡಿದ್ದಾದ ನಂತರ ಅಲ್ಯೂಮಿನಿಯಂ ಫಾಯಿಲ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಇದು ಖಂಡಿತವಾಗಿ ಪ್ರಾಸೆಸ್ ಅನ್ನ ಫಾಲೋ ಮಾಡಬೇಕು. ಈ ರೀತಿ 2 ಸಣ್ಣ ಪೀಸ್ ಅಲ್ಯೂಮಿನಿಯಂ ಫಾಯಿಲ್ ಅನ್ನ ಕವರ್ ಮಾಡಿದ ನಂತರ 1-2 ಗ್ಲಾಸ್ ನೀರು ದೊಡ್ಡ ಒಂದು ಪಾತ್ರೆಗೆ ಹಾಕಿ ಅದರೊಳಗಡೆ ಒಂದು ಸ್ಟ್ಯಾಂಡ್ ಅನ್ನಾಗ್ಲಿ ಅಥವಾ ಪ್ಲೇಟ್ ಅನ್ನಾಗ್ಲಿ ಬೋರ್ಲಾ ಇಟ್ಟು ಅದರೊಳಗಡೆ ಈ ನೀರು ಕುದ್ದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಬೌಲ್ ಏನಿದೆ ನೋಡಿ, ಅದನ್ನ ಇಟ್ಟು ಮುಚ್ಚಿಟ್ಟು ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕು. ಅಂದ್ರೆ ಇದನ್ನ ಹಬೆಯಲ್ಲಿ ಬೇಯಿಸಬೇಕು. ಈಗ ನಿಮ್ಗೆ ನೀರಾಗಿ ಕಾಣಿಸ್ತಿದೆ, ಆದ್ರೆ ಇದು ತಣ್ಣಗಾದ ನಂತರ ಗಟ್ಟಿ ಆಗುತ್ತೆ. ನಾನು 1 ಗಂಟೆ ನಂತರ ಫ್ರಿಡ್ಜ್ ಇಂದ ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತೇಳಿ. ಸಖತ್ ರುಚಿ ಇರುತ್ತೆ ಮಾತ್ರ ಈ ಸ್ವೀಟು. ಕೇವಲ 2 ಪದಾರ್ಥಗಳನ್ನ ಬಳಸ್ಕೊಂಡು ಇದನ್ನ ಮಾಡಿಬಿಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು 1 ಸ್ಪೂನ್ ತೆಗೆದು ತೋರಿಸಿದ್ನಲ್ವಾ, ಆ ರೀತಿ ಕೂಡ ಮಾಡ್ಬೋದು ಅಥವಾ ಈ ರೀತಿ ಕಟ್ ಮಾಡಿ ಪೀಸಸ್ ಅನ್ನ ಕೂಡ ತೆಗೆದುಕೊಳ್ಬೋದು. ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.